छात्रों, आप सबको मेरा नमस्कार। मैं रामकृष्ण हूँ। हिंदी ऑनलाइन कक्षा में आप सबका स्वागत है। अब आप द्वितीय सेमेस्टर बीकॉम में पहुँच चुके हैं। ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನೀವು ದ್ವಿತೀಯ ಸೆಕೆಂಡ್ ಸೆಮಿಸ್ಟರ್ಗೆ ಆಗಲೇ ಬಂದಾಗಿದೆ. ಫಸ್ಟ್ ಸೆಮಿಸ್ಟರ್ದು ಕೆಲವು ಎಕ್ಸಾಮ್ಸು ಬಾಕಿ ಉಳಿದಿದೆ. ಅದರ ಬಗ್ಗೆ ಈಗ ಹೆಚ್ಚು ನೀವು ಯೋಚನೆ ಮಾಡಬೇಡಿ. ಯೂನಿವರ್ಸಿಟಿ ಗೈಡ್ಲೈನ್ಸ್ ಪ್ರಕಾರ ಮುಂದಿನ ದಿನಗಳಲ್ಲಿ ಆ ಎಕ್ಸಾಮ್ ಆಗುತ್ತೆ. ಈಗ ನಾವು ಸೆಕೆಂಡ್ ಸೆಮಿಸ್ಟರ್ ಕಡೆಗೆ ಹೆಚ್ಚು ಗಮನವನ್ನು ಕೊಡೋಣ. अब हमें क्या करना है, सेकेंड सेमेस्टर में आपके लिए क्या पाठ्यक्रम निर्धारित है उसके बारे में समझाना है और प्रश्न पत्र का प्रारूप कैसे होगा ಅಂದರೆ ಸಿಲೆಬಸ್ ಬಗ್ಗೆ ಒಂದು ತಿಳ್ಕೋಬೇಕು. ಮತ್ತು ಎರಡನೇದು ಏನು ಅಂದರೆ ನಿಮ್ಮ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅದನ್ನು ತಿಳ್ಕೊಬೇಕಾಗಿದೆ. ಯಾಕಂದರೆ ಏನೇ ಮಾಡೋದಕ್ಕೆ ಮುಂಚೆ ನಮಗೊಂದು ಪ್ಲ್ಯಾನಿಂಗ್ ಬೇಕು. ಪ್ಲ್ಯಾನಿಂಗ್ ಇಲ್ಲ ಅಂದರೆ ನಾವು ಯಾವುದರಲ್ಲೂ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. एक सही योजना की आवश्यकता है. इसलिए आपको पिछले सेमेस्टर की तरह इस सेमेस्टर में भी एक लैंग्वेज की यहाँ किताब होंगी. 2 किताबें हैं, उसके बारे में मैं अभी आगे बताऊँगा. एग्ज़ाम ड्यूरेशन 3 घंटे का है और उसमें 80 मार्क्स पेपर और 20 मार्क्स इंटरनल असेसमेंट के लिए आपको पता है. ಈಗ ನೋಡೋಣ. सेकेंड सेम बीकॉम सिलेबस. पहली किताब है काव्य सुधा कविता संग्रह. ಒಂದು ಪುಸ್ತಕವನ್ನು ನೀವು ತಗೋಬೇಕಾಗಿದೆ. ಆ ಪುಸ್ತಕದ ಹೆಸರೇನು, ನಿಮಗೆ ಇಟ್ಟಿರೋ टेक्स्ट बुक नेम काव्य सुधा. इसमें कविताएँ संग्रहित है. मध्यकालीन कविताएँ हैं और आधुनिक कविताएँ हैं. मध्यकालीन कविताओं में कौन कौन सी कविताएँ हैं? उसमें महात्मा कबीर दास के दोहे हैं. 10 दोहे दिए हैं. 10 दोहेಗಳನ್ನು ಕೊಟ್ಟಿದ್ದಾರೆ. दूसरा ಗೋಸ್ವಾಮಿ ತುಳಸಿದಾಸ್ ದ್ವಾರ ಲಿಖಿತ್ ಚೌಪಾಯಿ है. दोहे ಅಂದರೆ 2 ಲೈನ್ ಇರುತ್ತೆ. ಚೌಪಾಯಿ ಅಂದರೆ 4 ಲೈನ್ ರಚನೆ ಇದು. इसमें पहला और चौथा पद नहीं है, बाकी जो चौपाइयाँ हैं उसे आपको पढ़ना है. तीसरा ಮಹಾತ್ಮ ಸೂರದಾಸ್ ದ್ವಾರ ಲಿಖಿತ್ ವಿನಯಕ್ಕೆ ಪದ ಹೇ. ಭ್ರಮರ್ಗೀತ್ ಸ್ವರದಲ್ಲಿ ಬರೋ ಕೆಲವು ಪದಗಳನ್ನು ನಿಮಗೆ ಕೊಟ್ಟಿದ್ದಾರೆ. और चौथा है कविवर रहीम के दोहे. रहीम द्वारा लिखित कुछ दोहे, उसमें भी 10 दोहे दिए हैं. सूरदास द्वारा लिखित पद है. पदों में पंक्तियों की संख्या निश्चित नहीं होती. ಅದರಲ್ಲಿ ಪಂಕ್ತಿಗಳು ಯಾವುದು ಅಂತ ಇಷ್ಟೇ ಇರಬೇಕು, 4 ಲೈನು 6 ಲೈನು ಆ ಥರ ಎಲ್ಲ ಯಾವುದೇ ನಿಯಮ ಇರೋದಿಲ್ಲ. तो आपको पता चला काव्य सुधा में 2 भाग. पहला मध्यकालीन कविता, उनमें 4 कवियों के बारे में आपको पढ़ना है. नेक्स्ट आधुनिक कविता भाग में क्या क्या सीखना है. रामधारी सिंह दिनकर द्वारा लिखित एक कविता है आधुनिक कविता परिचय. कविता का नाम है परिचय. और दूसरा प्रतिबिंब, सुमित्रानंदन पंत इस कविता के कवि है. तीसरी कविता है वो मेघ. मेघ का मतलब बादल, और लिखने वाले कवि है गजानन माधव मुक्तिबोध. यह भी एक आधुनिक कविता है. चौथी कविता है धब्बा. केदारनाथ सिंह द्वारा लिखित एक कविता धब्बा. और 5वीं कविता है यह महज कोरा कागज़ नहीं. ಇದು ಕೇವಲ ಖಾಲಿ ಹಳೆ ಅಲ್ಲ, ಇದರ ಅರ್ಥ. और इसे लिखने वाले हैं ಭಗವತ್ ರಾವತ್. ಸೊ ಈಗ ನಿಮಗೆ ಫಸ್ಟ್ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಷ್ಟು ನಿಮಗೆ ಗೊತ್ತಾಗಿದೆ. ಟೋಟಲ್ ಇಲ್ಲಿ ಒಟ್ಟು 9 ಪದ್ಯಗಳನ್ನು ಓದ್ತೀರಾ. 4 ಮಧ್ಯಕಾಲೀನ ಕವಿತಾ, ಇನ್ನೂ 5 ಆಧುನಿಕ್ ಕವಿತಾ. ಅದಕ್ಕೆ ರಿಲೇಟೆಡ್ ಆಗಿ ನಾನು ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು ಮತ್ತು ವೀಡಿಯೋಸ್ ಇರ್ಬೋದು, ನಾನು ನಿಮಗೆ ಹಾಕ್ತೀನಿ, ಕಳಿಸ್ತೀನಿ ನೋಡಿ. ನೆಕ್ಸ್ಟ್ ಸೈದ್ಧಾಂತಿಕ್ ಪಾರ್ಟ್ ಯೂನಿಟ್ 1 ಆ್ಯಂಡ್ ಯೂನಿಟ್ 2 ಆಯಿತು. ಈಗ ಯೂನಿಟ್ 3ಗೆ ನಾವು ಹೋಗೋಣ. यूनिट 3 ನಲ್ಲಿ गद्य कुसुम एक है. गद्य कुसुम का मतलब क्या है? इसमें गद्य संग्रहित है. ಇದರಲ್ಲಿ ಗದ್ಯವನ್ನು ಸಂಗ್ರಹ ಮಾಡಿದ್ದಾರೆ. ಇದರಲ್ಲಿ ಏನು ನಿಬಂಧಗಳ ಇದೆ. आपके लिए निबंध 3 निबंध दिए गए हैं. ಅದರಲ್ಲಿ ಫಸ್ಟ್ ಒನ್ ಯಾವುದು? रामचंद्र शुक्ल द्वारा रचित लिखित एक निबंध है भय. ಮೊದಲನೇದು ಯಾವುದು? ರಾಮಚಂದ್ರ ಶುಕ್ಲ ಬರ್ತಿರೋದು ಭೈ ಏಕ ನಿಬಂಧ ಹೇ. ಭಾರತೇಂದ್ರ ಹರಿಶ್ಚಂದ್ರ ಬರ್ತಿರೋ ಭಾರತ್ ವರ್ಷೋನ್ನತಿ ಕೈಸೆ ಹೋ ಸಕ್ತಿ ಹೇ, ಅದನ್ನು ನಿಮ್ಮ ಸಿಲೆಬಸ್ಸಿಂದ ತೆಗೆದಿರೋದ್ರಿಂದ ಅದನ್ನು ಓದೋ ಅಗತ್ಯ ಇಲ್ಲ. ಎರಡನೇದು ಯಾವುದು? ಇಲ್ಲಿ सुधा अरोड़ा द्वारा लिखित स्त्री शक्ति की भूमिका से उठते कई सवाल. स्त्री शक्ति की ಭೂಮಿಕಾ ಸೆ ಉಠ್ತೆ ಕೈ ಸವಾಲ್, ಇದು ಎರಡನೇದು. ಹಾಗೆ ಮೂರನೇ ಇದ್ದಿದೆ ಬಸ್ನಾ ಕುಶಿನಗರ್ ಮೇ ಅಂತ.
ಬಸ್ ಕೇದಾರ್ನಾಥ್ ಸಿಂಹದ್ವಾರ ಲಿಖಿತ್ ಬಸ್ನ ಕುಶಿನಗರನೇ, ಅದು ರಾಮಚಂದ್ರ ಯಾವುದು ಭಾರತೇಂದು ಹರಿಶ್ಚಂದ್ರ ಬದಲಿಗೆ ಅದಿರುತ್ತೆ. ಸೊ ಒಟ್ಟು ನೀವು 3 ನಿಬಂಧಗಳನ್ನು ಓದ್ತೀರಾ. ಇದರಲ್ಲಿ ಗದ್ಯ ಪಾರ್ಟ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿಗೆ ನಿಮಗೆ ಎರಡೂ ಟೆಕ್ಸ್ಟ್ ಬುಕ್ಕಿಂದ ಏನೇನು ಓದಬೇಕು ಅಂತ ಈಗ ಗೊತ್ತಾಗಿದೆ. ಈಗ ನಾವು ಥರ್ಡ್ ಯೂನಿಟಿಗೆ ಹೋಗೋಣ. ಅದರಲ್ಲಿ ಏನಿದೆ, ಸೈದ್ಧಾಂತಿಕ್ ವ್ಯಾಕರಣ 4th यूनिटಲ್ಲಿದೆ. सैद्धांतिक व्याकरण ಏನೇನಿದೆ, वाच्य परिभाषा और भेद. वाच्य के बारे में आप सीखने वाले हैं. वाच्य अंद्रेनु निಮಗೆ ಗೊತ್ತಿದೆ, वॉइस, उसमें कर्तृवाच्य, कर्मवाच्य, भाववाच्य आदि आते हैं. उसकी क्या परिभाषा हो सकती है और उसके कौन कौन से भेद है, ಯಾವ ಯಾವ ಭೇದಗಳಿದೆ, ಟೈಪ್ಸ್ ಏನಿದೆ ಅದ್ರ ಬಗ್ಗೆ. ಅಂದರೆ ಆ್ಯಕ್ಟಿವ್ ವಾಯ್ಸ್ ಅಂದ್ರೇನು, ಪ್ಯಾಸಿವ್ ವಾಯ್ಸ್ ಅಂದ್ರೇನು, उसके किस तरह कर्तृवाच्य से कर्मवाच्य में परिवर्तित करना है, कर सकते हैं, करने के क्या क्या नियम हैं आदि इसमें सीखते हैं. और काल परिभाषा और भेद, काल से संबंधित आपको अभी पता चला है. वर्तमान काल, भूतकाल और भविष्यत काल, उनकी एक परिभाषा सीखेंगे और उनके भेदों को, वर्तमान काल में कौन कौन से भेद है, उसी प्रकार भविष्यत काल और भूतकाल में कौन कौन से प्रकार है उसके बारे में यहाँ आप सीखने वाले हैं. और वाक्य परिभाषा और भेद, वाक्य अंद्रेनु सेंटेंस. यहाँ संयुक्त व सरल वाक्य होता है, संयुक्त वाक्य होता है, मिश्र वाक्य होता है, सिंपल सेंटेंस, कॉम्प्लेक्स सेंटेंस, कंपाउंड सेंटेंस. उसके बारे में उसकी क्या परिभाषा है और उसके 3 भेदों के बारे में भी आप सीखने वाले हैं. और 4th वन ಏನಿದೆ ಅದರಲ್ಲಿ ಪದ ಪರಿಚಯ. ಪದ ಪರಿಚಯ ಅಂದ್ರೇನು, ಇಲ್ಲಿ ಪಾರ್ಸಿಂಗ್ ಅಂತ ಹೇಳ್ತಾರೆ. ಅಂದರೆ ನಾವು ಒಂದು ವಾಕ್ಯದಲ್ಲಿ ಒಂದು 3-4 ಪದಗಳಿರುತ್ತೆ, ಆ ಪದಗಳ ಪರಿಚಯ ಕೊಡೋದು. ಪರಿಚಯ ಹೇಳೋದು ಅಂದ್ರೇನು, ಈಗ ನಿಮ್ಮ ಬಗ್ಗೆ ಹೇಳಿದರೆ ಏನೇನು ಪರಿಚಯ ಹೇಳ್ತೀರಾ, ನಿಮ್ಮ ಹೆಸರು ಹೇಳ್ತೀರಾ, ನಿಮ್ಮ ಊರು ಹೇಳ್ತೀರಾ. ಹಾಗೆ ಇಲ್ಲಿ ಏನು ಮಾಡಬೇಕು, ಆ ಪದ ಪುಲ್ಲಿಂಗ ಸ್ತ್ರೀಲಿಂಗ ಹೇಳಬೇಕು, ಏಕವಚನಲ್ಲಿದೆಯಾ ಬಹುವಚನಲ್ಲಿದೆಯಾ ಹೇಳಬೇಕು, ಯಾವ ಕಾಲದಲ್ಲಿದೆಯಾ ಹೇಳಬೇಕು, ಆ ಶಬ್ದ ಯಾವುದು, ಸಂಜ್ಞಾನ, ಸರ್ವನಾಮ, ವಿಶೇಷಣ, ಕ್ರಿಯಾ ವಿಶೇಷಣ, ಸಂಬಂಧ ಬೋಧಕ, ಯೋಜಕ, ವಿಸ್ಮಯಾದಿ ಬೋಧಕ ಯಾವುದು ಅಂತ ಹೇಳಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಕ್ರಿಯೆನಲ್ಲಿ ಬಂದಾಗ ಯಾವ ಕ್ರಿಯೆ ಅದು, सकर्म क्रिया है या अकर्म क्रिया, उसे बताना है. किस काल में है, वर्तमान काल, भूतकाल या भविष्यत काल, उसे भी आपको बताना है. अगर संज्ञा है तो वह व्यक्तिवाचक संज्ञा है या जातिवाचक संज्ञा या भाववाचक संज्ञा, उसके बारे में आपको लिखना है. और विशेषण में भी किस प्रकार का विशेषण है, गुणवाचक है या परिमाणवाचक आदि आपको लिखना पड़ता है. पद परिचय उसके बारे में मैं आपको बाद में बताऊंगा. ಸೊ ಈ ರೀತಿಯಾಗಿ ನೀವು ಇದನ್ನು ಕಲ್ತ್ಕೊಂಡಿದ್ದೀರಾ. ಈಗ ನೀವು ಇಷ್ಟಾದ ಮೇಲೆ ಯಾವ್ಯಾವ ಬುಕ್ಸನ್ನು ನೀವು ಓದಬೇಕಾಗಿದೆ, ಪರ್ಚೇಸ್ ಮಾಡಬೇಕಾಗಿದೆ, कौन सी किताबें आपको खरीदनी है. एक काव्य सुधा, डॉक्टर वी भास्कर, जवाहर पुस्तकालय मथुरा. तो ಒಂದು बुक नेम ಏನು, काव्य सुधा. दूसरी किताब है गद्य कुसुम, डॉक्टर पल्लव, संपादक है राजपाल एंड सन्स, दिल्ली. थर्ड बुक ಏನಿದೆ, सैद्धांतिक हिंदी व्याकरण. पिछले सेमेस्टर में ही अगर आपने खरीदा है तो इस सेमेस्टर में खरीदने की ज़रूरत नहीं है. इसके संपादक है डॉक्टर नागरत्न राव, वैशाली सालियान, वाणी प्रकाशन, दिल्ली. ಸೊ ಇಷ್ಟು ನಿಮಗೆ ಗೊತ್ತಾಯಿತು. ಈಗ ನಿಮಗೆ ಸಿಲೆಬಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನಾವು ನೋಡಬೇಕಾಗಿರೋದೇನು, ಬ್ಲೂ ಪ್ರಿಂಟ್ ಅಂದ್ರೇನು, ಒಂದು ಪ್ರಶ್ನೆ ಪತ್ರಿಕೆಯ ಒಂದು ನೀಲಿ ನಕಾಶೆ ಅಂತ ಹೇಳ್ತೀವಿ. ಯಾವ ಥರ ಇರುತ್ತೆ, किस प्रकार प्रश्न पत्रिका नमूना होता है, उसके बारे में मैं आपको बताऊंगा. उसका प्रारूप यहाँ दिया गया है. फर्स्ट वन एनोटेशंस. यूनिट 1 and 2 ನಲ್ಲಿ इंटरनल चॉइस ಅಲ್ಲಿರುತ್ತೆ. एनोटेशंस अंद्रेनु, संदर्भ सहित भाव स्पष्ट कीजिए. आपको कुल 4+5 9 कविताएं दी गई है. 9 ಪದ್ಯಗಳಿದೆ ನಿಮಗೆ ಕಾವ್ಯ ಸುಧಾ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯಲ್ಲ ಅದರಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2 ಆಯಿತು. ಆ 9 ಪದ್ಯಗಳಲ್ಲಿ ಸಂದರ್ಭಕ್ಕೆ ಯಾವುದೋ ಪದ್ಯದ ಒಂದು 4 ಪಂಕ್ತಿಗಳನ್ನು ಕೊಡ್ತಾರೆ. ಅದನ್ನು ನೀವೇನು ಮಾಡಬೇಕು, ದೋಹೆಗಳಾದರೆ 2 ಲೈನ್ ಕೊಟ್ಟಿರ್ತಾರೆ. आपको उसका भाव लिखना है, संदर्भ लिखना है, उसकी विशेषता लिखनी है. संदर्भ वहाँ इंटरनल चॉइस होंगे. ಅಂದರೆ ಮಧ್ಯಕಾಲೀನ ಕವಿತಾನಲ್ಲಿ 2 ಕೊಡ್ತಾರೆ, 2ರಲ್ಲಿ ನೀವು ಒಂದನ್ನು ಆನ್ಸರ್ ಮಾಡಬೇಕು. उसी प्रकार आधुनिक कविता में 5 कविताएं हैं, उसमें से 2 कविताओं से 2 पद्यांश देंगे आपको. उसमें से आपको एक का उत्तर लिखना है. एक के लिए 5 अंक. टोटल एष्टाಯಿತು, संदर्भ स्पष्टीकरण कीजिए, अभाव स्पष्ट कीजिए के लिए 10 अंक, 10 ಮಾರ್ಕ್ಸ್ ಈಸಿಯಾಗಿ ತಗೋಬೋದು. दूसरा ಸೆಕೆಂಡ್ ಮೈನ್ ಏನು ಬರುತ್ತೆ, ಎಸ್ಸೆ ಟೈಪ್ ಕ್ವೆಶ್ಚನ್. ಯೂನಿಟ್ 1 ಮತ್ತು यूनिट 2 ಇಂದ. ಅಂದರೆ ಯಾವುದು, यूनिट 1 ಅಂದರೆ मध्यकालीन कविताएं, यूनिट 2 का मतलब आधुनिक कविताएं. मध्यकालीन कविता में 4 ಇದೆ, आधुनिक कविताएं में
5 कविताएँ है। सो ಅದರಲ್ಲೂ ಮತ್ತೆ इंटरनल चॉइस 4 मध्यकालीन कविता में से आपको 2 देंगे, 2 में से 2 एक का उत्तर आपको निबंध के रूप में लिखना है। इसका मतलब कम से कम 2 या 2.5 पृष्ठ उत्तर लिखना है, विवರಣಾತ್ಮಕ उत्तर ಅಂದರೆ ಅದನ್ನು ನೀವು ಡೀಟೇಲ್ ಆಗಿ ಬರಿಬೇಕಾಗುತ್ತೆ। ಹಾಗೆ ಸೆಕೆಂಡ್ ಒನ್ ಆಧುನಿಕ ಕವಿತಾದಲ್ಲೂ 5ರಲ್ಲಿ ಯಾವುದಾದ್ರು 2 ಪದ್ಯಗಳನ್ನು ಕೊಡ್ತಾರೆ, 2 ಪದ್ಯದ ಸಾರಾಂಶವನ್ನು ನೀವು ಒಂದರಲ್ಲಿ ಒಂದು ಮಾತ್ರ ಬರಿಬೇಕು। ತಬ್ आपको 2 ಬರಿ ಟೋಟಲ್ 2 ಆಗುತ್ತೆ। मध्यकालीन कविता में 1, आधुनिक कविता में 1, तो टोटल हुआ 20 मार्क्स। 20 + 10 ಎಷ್ಟಾಯಿತು? 30 ಮಾರ್ಕ್ಸ್ ಆಯಿತು। ಈಗ ಎಸ್ಸೆ ಟೈಪ್ ಕ್ವೆಶ್ಚನ್ ಯೂನಿಟ್ 3ನಲ್ಲಿ 1/2 ಬರುತ್ತೆ। ಯಾವುದು ಇದು ಅಂದರೆ ಯೂನಿಟ್ 3 ಅಂದರೆ ನಿಮಗೆ ಗೊತ್ತಿದೆ ಗದ್ಯ ಇದೆಯಲ್ಲ, ಗದ್ಯ ಕುಸುಮ್, ಆ 3 ಪಾಠದಲ್ಲಿ 2 ಪಾಠ ಕೊಟ್ಟಿರ್ತಾರೆ, 2ರಲ್ಲಿ 1 ಪಾಠದ ಸಮ್ಮರಿ ಬರೆದ್ರೆ ಆಯಿತು, ವೆರಿ ಈಸಿ। ಸೊ ಅದಕ್ಕೆ 10 ಮಾರ್ಕ್ಸ್ ಸಿಗುತ್ತೆ। ಪಾಠದ ಸಾರಾಂಶ ಬರಿಬೇಕಾಗುತ್ತೆ, ಪೂರೆ आपको 10 अंक मिलेंगे। ಸೊ 20 + 10 30 40 ಆಯ್ತು। ಈಗ ಯೂನಿಟ್ 4ಅಲ್ಲಿ ಏನು ಬರುತ್ತೆ ಅಂದರೆ ಅದು ಯೂನಿಟ್ 3ಇಂದಾನೇ ತಗೊಳ್ತಾರೆ, ಅಂದರೆ ಯಾವುದು ಅದೇ ಗದ್ಯದಿಂದ ತಗೊಳ್ತಾರೆ। ಅದರಲ್ಲಿ 4 ಕೊಟ್ಟಿರ್ತಾರೆ, ನೀವು ಅದರಲ್ಲಿ 2ನ್ನ ಆನ್ಸರ್ ಮಾಡಬೇಕಾಗುತ್ತೆ। ಅದರಲ್ಲಿ ಯಾವ್ದ್ಯಾವುದು ಅದರ 2 ಮಾಡ್ತೀರಾ, 2 ಟಿಪ್ಪಣಿಗೆ 5 5 10 ಮಾರ್ಕ್ಸ್ ಆಯಿತು। ನೆಕ್ಸ್ಟ್ ಥಿಯರಿಟಿಕಲ್ ಕ್ವೆಶ್ಚನ್ ಯೂನಿಟ್ 4 ಅಂದರೆ ಗ್ರಾಮರ್ ಪಾರ್ಟಿಂದ ಕೊಡ್ತಾರೆ, ಅದರಲ್ಲಿ ನೀವು ಒಂದನ್ನು ಆನ್ಸರ್ ಮಾಡಬೇಕಾಗುತ್ತೆ, ಅಲ್ಲಿ ನಿಮಗೆ 2ನ್ನ ಆನ್ಸರ್ ಮಾಡಬೇಕಾಗುತ್ತೆ। ಸೊ 10 ಮಾರ್ಕ್ಸ್ ನಿಮಗೆ ಅಲ್ಲಿ ಬರುತ್ತೆ। ಓಕೆ, ನೆಕ್ಸ್ಟ್ ಚೇಂಜ್ ದ ವಾಯ್ಸ್ ಕೇಳ್ತಾರೆ। ಚೇಂಜ್ ದ ವಾಯ್ಸ್ ಅಂದರೆ ಇಲ್ಲಿ ಗ್ರಾಮರ್ ಕ್ವೆಶ್ಚನ್ ಆಯಿತು। ಯೂನಿಟ್ 4ಅಲ್ಲಿ ಗ್ರಾಮರ್ ಕ್ವೆಶ್ಚನ್ ಕೇಳ್ತಾರೆ, ಯಾವ್ದು ಬೇಕಾದ್ರೂ ಕಾಲ್ ಬಗ್ಗೆ ಕೇಳ್ಬೋದು, ವಾಚ್ ಬಗ್ಗೆ ಕೇಳ್ಬೋದು। ಸೊ ಡೀಟೇಲಾಗಿ 1 ಪೇಜ್ ಆನ್ಸರ್ ಬರೀಬೇಕಾಗುತ್ತೆ। नेक्स्ट चेंज द वॉइस ಅಂದರೆ वाच्य बदलिए। यहाँ प्रश्न कैसे पूछे जाते हैं? कर्तृवाच्य में वाक्य देकर कर्मवाच्य में बदलने के लिए, या कर्मवाच्य में देकर भाववाच्य में या कर्तृवाच्य में बदलने के लिए पूछ सकते हैं। ಅದಕ್ಕೆ 5 ಮಾರ್ಕ್ಸ್, 5 सेंटेंसेस 5 मार्क्स। नेक्स्ट चेंज द सेंटेंसेस अंडर टेंस, वर्तमान काल, भूतकाल, भविष्यत काल, उसमें 5 वाक्य देंगे, 5 अंक, एक वाक्य के लिए 1 अंक, तो कुल 5 अंक होंगे। नेक्स्ट पद परिचय ಏನಿದೆ ಅದರಲ್ಲಿ 2 ಸೆಂಟೆನ್ಸ್ ಕೊಟ್ಟರೆ 2 ಸೆಂಟೆನ್ಸಸ್ ಆಫ್ 3 ವರ್ಡ್ಸ್, 2 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದಕ್ಕೆ 5 ಇನ್ನೊಂದಕ್ಕೆ 5, ಟೋಟಲ್ 10 ಮಾರ್ಕ್ಸ್ ನಿಮಗೆ ಸಿಗುತ್ತೆ। ಹೀಗೆ ಒಟ್ಟು ಎಷ್ಟಾಯಿತು? 80 ಮಾರ್ಕ್ಸ್ ಕ್ವೆಶನ್ಸ್ ಇಲ್ಲಿ ನಿಮಗೆ ಆಯಿತು। ಸೊ ಇದು ನಿಮ್ಮ ಎಕ್ಸಾಮ್, ಏನು ಯೂನಿವರ್ಸಿಟಿ ಎಕ್ಸಾಮ್ ಬರೀತೀರಿ ಅದರಲ್ಲಿ ಇನ್ನು 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ। ಆ ಇಂಟರ್ನಲಲ್ಲಿ ನೀವು ಅಸೈನ್ಮೆಂಟ್ಸ್ ಬರೀಬೇಕಾಗುತ್ತೆ, ಮತ್ತು ಇಂಟರ್ನಲ್ ಎಕ್ಸಾಮ್ದು 2 ಮಾರ್ಕ್ಸನ್ನು ನೋಡಿ ನಿಮಗೆ ಫೈನಲ್ ಆಗಿ ಮಾರ್ಕ್ಸನ್ನು ಅಲಾಟ್ ಮಾಡ್ತೀವಿ। ಸೊ स्टूडेंट्स ಈಗ ನಿಮಗೆ ಗೊತ್ತಾಗಿ आपको पता चला है ना कि तो किस प्रकार परीक्षा की तैयारी के लिए या पढ़ने की तैयारी के लिए आपको ये सब कुछ ಸಿದ್ಧತಾ की ಅವಶ್ಯಕತೆ है। ಇದು ಸಿಲೆಬಸ್ಸನ್ನು ಇದರ ಪ್ರಕಾರ ಟೆಕ್ಸ್ಟ್ ಬುಕ್ಕನ್ನು ಕಲೆಕ್ಟ್ ಮಾಡಿಟ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸಿಂದ ನಾನು ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ। ಸೊ ಸೆಕೆಂಡ್ ಸೆಮಿಸ್ಟರಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ। आपके सबको मैं शुभकामनाएं देता हूँ। सुनने के लिए आप सबको धन्यवाद।